ಪ್ರೀತಿಯ ಬಂಧುಗಳೇ, ಮತ್ತೊಮ್ಮೆ ನಮ್ಮ ಅಂತರ್ದೃಷ್ಟಿ ಜ್ಞಾನ ಪ್ರಸಾರ ಯೂಟ್ಯೂಬ್ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸಿ, ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳೊಂದಿಗೆ ಮತ್ತೊಂದು ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಬಹಳ ವಿಶೇಷವಾದಂತಹ ದಿನ. ಯಾವ ಭಾಷೆಯನ್ನು ಕೇಳಿದಾಗ ಮೈ ಮನಗಳೆಲ್ಲ ಕುಣಿಯುತ್ತೋ, ಕಿವಿ ನಿಮಿರುತ್ತೋ ಅಂತಹ ಸುಂದರವಾದ ಅದ್ಭುತವಾದಂತಹ ಭಾಷೆ ಈ ನಮ್ಮ ಕನ್ನಡ ಭಾಷೆ. ಈಗ ಈ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಒಂದು ಸಣ್ಣ ಕವನ ವಾಚನವನ್ನು ಮಾಡುವಂತಹ ಪ್ರಯತ್ನ. ನಾನು ಎಲ್ಲರೂ ಪ್ರಾರ್ಥಿಸೋದೇನು ಅಂದರೆ, ಕನ್ನಡ ನಾಡಲಿ ನೆಲೆಸಿಹ ಜನಕ್ಕೆ ಕನ್ನಡ ಭಾಷೆ ನೀ ಕಲಿಸು. ಕನ್ನಡ ನಾಡಲ್ಲಿ ನೆಲೆಸಿಹ ಜನಕ್ಕೆ ಕನ್ನಡ ಭಾಷೆ ನೀ ಕಲಿಸು. ಕನ್ನಡ ಭಾಷೆಯ ಘನ ಮಹಿಮೆಯನ್ನು ಮನಮುಟ್ಟುವಂತೆ ನೀ ತಿಳಿಸು. ಕನ್ನಡ ಭಾಷೆಯ ಘನ ಮಹಿಮೆಯನ್ನು ಮನಮುಟ್ಟುವಂತೆ ನೀ ತಿಳಿಸು. ಕನ್ನಡ ಭಾಷೆಯ ಸೊಗಡಿನ ಸವಿರುಚಿಯನ್ನು ನೀನು ಉಣಬಡಿಸು. ಕನ್ನಡ ಭಾಷೆಯ ಸೊಗಡಿನ ಸವಿರುಚಿಯನ್ನು ನೀನು ಉಣಬಡಿಸು. ಕನ್ನಡ ನಾಡೊಳಗಿರುವ ಪುಣ್ಯ ಕ್ಷೇತ್ರದ ಬಗ್ಗೆ ನೀ ಸರಿಯಾಗಿ ತಿಳಿಸು. ಕನ್ನಡ ನಾಡೊಳಗಿರುವ ಪುಣ್ಯ ಕ್ಷೇತ್ರದ ಬಗ್ಗೆ ನೀ ಸರಿಯಾಗಿ ತಿಳಿಸು. ಕನ್ನಡ ನಾಡಿನ ವಿವಿಧ ಪ್ರಾಂತ್ಯಗಳ ವೈಶಿಷ್ಟ್ಯವನ್ನು ಸರಿಯಾಗಿ ತಿಳಿಸು. ಕನ್ನಡ ಕತೆ, ಕಾದಂಬರಿ, ಕವಿತೆ, ಕಾವ್ಯನವ್ಯ ಸಾಹಿತ್ಯದ ಚರಿತೆ ಹೊಂದಿದೆ, ಅದರದೇ ಪರಮ ಪವಿತ್ರತೆ. ಕೊಡಬೇಕು ಕನ್ನಡ ಭಾಷೆಗೆ ಆದ್ಯತೆ. ಕನ್ನಡ ಅಕ್ಷರ ವರ್ಣಮಾಲೆಯನ್ನು ಸ್ಪಷ್ಟವಾಗಿ ನೀ ಉಚ್ಚರಿಸು. ಕನ್ನಡ ಕಲಿಯುವ ಕಿಚ್ಚನ್ನು ಹಚ್ಚಿಸು. ಓದಿ ಬರೆಯುವ ಹುಚ್ಚನ್ನು ಹೆಚ್ಚಿಸು. ಕನ್ನಡ ಭಾಷೆಯ ಅಭಿಮಾನ ಮೂಡಿಸು. ಕನ್ನಡ ಭಾಷೆಯ ಅಭಿಮಾನ ಮೂಡಿಸು. ಕನ್ನಡ ಮನಸ್ಸು ಎಂತಹ ಸೊಗಸು, ಸರಿಯಾಗಿ ನೀನು ಅದನ್ನು ತಿಳಿಸು. ಕನ್ನಡ ನಾಡಿನ ಪ್ರೇಮಾಮೃತವನ್ನು ಸಾರಾಸೊಗಟಾಗಿ ನೀ ತಿಳಿಸು. ಕನ್ನಡ ಅಳಿಸದೆ ಉಳಿಸಿ ತಾಯಿ ಕನ್ನಡಾಂಬೆಯನ್ನು ಮನದಲ್ಲಿ ಸ್ಮರಿಸು. ಬಂಧುಗಳೇ, ಇದು ಬರೀ ನವೆಂಬರ್ ತಿಂಗಳಲ್ಲಿ ಬಂದರೆ ಮಾತ್ರ ಆಗೋದಿಲ್ಲ. ನಮ್ಮ ಕಣಗಳಲ್ಲೂ ಈ ಕನ್ನಡದ ರಕ್ತ ಕುದಿಬೇಕು. ಹಂಗಾದಾಗ ಮಾತ್ರ ಈ ಒಂದು ಭಾಷೆಗೆ ಒಂದು ಅರ್ಥ ಬರುತ್ತೆ ಅಂತ ಹೇಳ್ತಾ, ಇದನ್ನು ನಮ್ಮ ಕನ್ನಡ ಮಾತೆಗೆ ಸಮರ್ಪಿಸಿ ಈ ಕವನ ವಾಚನ ಮುಗಿಸ್ತೇನೆ. ನಮಸ್ಕಾರ.